ಸ್ನೇಹಿತರೆ, ನಾವು ಸುಮಾರು ಜನ ಪೇಷಂಟ್ಗೆ ಹೇಳ್ತೀವಿ, ಅವ್ರಿಗೇನಾದರೂ ಗ್ಯಾಸ್ಟ್ರೈಟಿಸ್ ಆದಾಗ ಅಥವಾ ಹೊಟ್ಟೆ ಉಬ್ಬಿದಾಗ, ಬರ್ನಿಂಗ್ ಆದಾಗ, ಉಳಿ ತೆಗೆ ಬಂದಾಗ ಒಂದು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಎಂಡೋಸ್ಕೋಪಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಟ್ಯೂಬ್ ಹಾಕಿ ನಾವು ಹೊಟ್ಟೆ ಮತ್ತು ಹೊಟ್ಟೆ ಮುಂದಿನ ಭಾಗ ಡಿಯೋಡನಮ್ ಅಂತ ಕರಿತೀವಿ, ಮತ್ತು ಈಸೋಫೇಗಸ್, ಈ 3 ಭಾಗನ ನೋಡ್ತೀವಿ ನಾವು. ಇದನ್ನು ಮಾಡೋಕ್ಕೆ ನಾವು ಒಂದು 2 ನಿಮಿಷ ತೊಗೊಳ್ತೀವಿ. ಮಾಡಿ ಅಂತ ಹೇಳಿದ ತಕ್ಷಣ ಸುಮಾರು ಜನ ಭಯ ಪಟ್ಕೊಂಡು ಇದನ್ನು ಮಾಡಲ್ಲ. ನಾನು ನೆನ್ನೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬೆಂಗಳೂರು ಸಿಟಿನಲ್ಲಿ, ಅವರಿಗೆ 10 ವರ್ಷ ಈ ಥರ ಗ್ಯಾಸ್ಟ್ರೈಟಿಸ್ ಅಂತ ಆಗಿ ಡಾಕ್ಟ್ರುಗಳು ಹೇಳಿದ್ದಾರೆ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ. ಇವರು ಭಯಕ್ಕೋಸ್ಕರ ಅದನ್ನು ಮಾಡಿಸ್ಕೊಂಡಿಲ್ಲ. ಕೊನೆಗೆ ಸಣ್ಣ ಆದಾಗ ಹೊಟ್ಟೆ ನೋವು ಬಂದಾಗ ಹೋಗ್ತಾರೆ ಇವರು. ಎಂಡೋಸ್ಕೋಪಿ ಮಾಡಿದಾಗ ಅವರಿಗೆ ಹೊಟ್ಟೆನಲ್ಲಿ ಕ್ಯಾನ್ಸರ್ ಇರುತ್ತೆ. ಸೊ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ರೀತಿ ಗ್ಯಾಸ್ಟ್ರೈಟಿಸ್ ಆದಾಗ, ಹೊಟ್ಟೆ ಉಬ್ಬಿದಾಗ, ಉಳಿತೆಗೆ ಬಂದಾಗ ಡಾಕ್ಟ್ರೇನಾದ್ರೂ ಎಂಡೋಸ್ಕೋಪಿ ಮಾಡಿ ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳಿ. ಯಾಕೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಅಂದರೆ, ಈ ಥರ ಪ್ರಾಣ ಹೋಗುವಂಥ ಕ್ಯಾನ್ಸರ್ಸು ಹೊಟ್ಟೆಯಲ್ಲಿದ್ದಾಗ ಡಯಾಗ್ನೋಸ್ ಆಗದೇ ಕೊನೆ ಸ್ಟೇಜಲ್ಲಿ ಬರ್ತಾರೆ ಅವರು. ಹಾಗಾಗಿ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇವತ್ತು ಇಂಡಿಯಾದಲ್ಲಿ ಏನೇ ಗ್ಯಾಸ್ಟ್ರೈಟಿಸ್ ಇದ್ರೂ ಸ್ಕೋಪ್ ಇನ್ ಸ್ಕೋಪ್ ಔಟ್ ಅಂತ ಕರಿತೀವಿ. ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಇದೆ. ಈ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಸುಮಾರು ದೇಶದಲ್ಲಿ 80% ಜನಕ್ಕಿದೆ. ಎಂಡೋಸ್ಕೋಪಿ ಮಾಡಿ ಬ್ಯಾಕ್ಟೀರಿಯಾ ಇದೆಯೋ ಇಲ್ವಂತ ಪತ್ತೆ ಹಚ್ಚಿ ಒಂದು 14 ದಿನ ಮಾತ್ರೆ ಕೊಟ್ಟರೆ ಇದೆಲ್ಲ ಸರಿ ಹೋಗುತ್ತೆ. ನೆಗ್ಲೆಕ್ಟ್ ಮಾಡಿದ್ರೆ ಅನಾಹುತ ಆಗ್ಬೋದು. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಬರೀ ಪೈಲ್ ಸ್ಪೆಷಲಿಸ್ಟ್ ಅಲ್ಲ, ಇಲ್ಲಿಂದ ಇಲ್ಲಿವರೆಗೆ 30 ಅಡಿ ಇರುತ್ತೆ. ಸೊ ಆ 30 ಅಡಿ ರೈಟ್ ಟು ಲೆಫ್ಟು ಗಿಡ ಮರ ಎಲ್ಲ ಇರುತ್ತೆ. ಸೊ ಅದ್ರಲ್ಲಿ ಏನೇ ಬಂದ್ರೂ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮಲ್ಲಿ ಅದನ್ನು ನೋಡ್ತೀವಿ ನಾವು. ಧನ್ಯವಾದಗಳು.